ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಆದರೆ ಆಕರ್ಷಣೆಯ ಆಡಂಬರಕ್ಕೆ ಮಾರು ಹೋಗಿ ಬ್ಯಾನ್ ಆಗಿರುವ ಪಿಓಪಿ ಗಣೇಶನನ್ನು ಆರಾಧಿಸುವುದು ಈ ವರ್ಷವೂ ಪುನರಾವರ್ತನೆಯಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮುನ್ನ ಅದು ಮಣ್ಣಿನದಾಗಿರಲಿ, ವಿಷಕಾರಿ ಬಣ್ಣ ಬಳಿದ ಗಣೇಶ ಬೇಡ ಎಂಬ ದೃಢ ಸಂಕಲ್ಪ ತಳೆಯಬೇಕಿದೆ. ಆಚರಣೆ ಸಂಪ್ರದಾಯದ ಪ್ರಕಾರ ಗಣೇಶ ಮೂರ್ತಿ ನೀರಿನಲ್ಲಿ ಮುಳುಗಿದರೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಪೂಜಾ ಕೈಂಕರ್ಯ ನೆರವೇರಿದಂತಾಗುತ್ತದೆ. ಪಿಓಪಿ ಗಣಪತಿಗಳು ನೀರಿನಲ್ಲಿ ಮುಳುಗದೆ ತೇಲುತ್ತಿರುತ್ತವೆ. ಹೀಗಾಗಿ ಪಿಓಪಿ ಗಣೇಶ ಮೂರ್ತಿ ಸಂಪ್ರದಾಯಕ್ಕೂ ವಿರುದ್ಧ ಎಂಬುದು ಬಹುತೇಕ ಆಧ್ಯಾತ್ಮಿಕ ಚಿಂತಕರ ಅಭಿಪ್ರಾಯ. ಪಿಓಪಿ ಗಣೇಶ ಮೂರ್ತಿ ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಸಾರ್ವಜನಿಕರು ಇದರ ಖರೀದಿಗೆ ಮುಂದಾಗಿದ್ದಾರೆ. ನೂರಾರು ಗಣೇಶ ಮೂರ್ತಿ ಪ್ರತಿಷ್ಠಾಪಕರು, ಸಮಿತಿಗಳು ಸಾರ್ವಜನಿಕರ ಗಣೇಶೋತ್ಸವ ಸಮಾರಂಭಗಳಲ್ಲಿ ಜನರನ್ನು ಆಕರ್ಷಿಸಲು ಈಗಾಗಲೇ ಬಣ್ಣ ಬಣ್ಣದ ಪಿಓಪಿ ಗಣೇಶ ಮೂರ್ತಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿವೆ. ಕಲಾವಿದ ಈಶ್ವರ್ ಕೈಚಳಕದಲ್ಲಿ ಈಗಾಗಲೇ ಸುಂದರ ಗಣಪನ ಮೂರ್ತಿಗಳು ಸಿದ್ಧವಾಗಿವೆ. ಈ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಪರವಶರಾಗುವುದರಲ್ಲಿ ಅನುಮಾನವಿಲ್ಲ. ಈ ರೀತಿ ಮುತುವರ್ಜಿ ವಹಿಸಿ ಕಲಾವಿದ ಈಶ್ವರ್ ಅವರು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುತ್ತಾರೆ. ಇವರ ಮಗ ಮತ್ತು ಪತ್ನಿ ಶಶಿಕಲಾ ಸಾಥ್ ನೀಡುತ್ತಿದ್ದಾರೆ. ಕಳೆದ 40 ವರ್ಷಗಳಿಂದಲೂ ಇವರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಬೇರೆ ಬೇರೆ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ಮಾರಾಟ ಮಾಡುತ್ತಾರೆ. ಜೊತೆಗೆ ಗುಬ್ಬಿ ತಾಲೂಕಿನಲ್ಲೂ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಿದೆ. ಗ್ರಾಹಕರು ಇವರು ತಯಾರಿಸುವ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಆಕರ್ಷಿತರಾಗಿದ್ದಾರೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ನಮ್ಮ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಆದಷ್ಟು ಪಿಓಪಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸದೆ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದು ಉತ್ತಮ. ನಾವು ತಯಾರಿಸುವ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಕೊಂಡು ಪ್ರತಿಷ್ಠಾಪಿಸಿದಲ್ಲಿ ನಮಗೂ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಎನ್ನುತ್ತಾರೆ ಕಲಾವಿದ ಈಶ್ವರ್. ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮೂಲಕ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಆಚರಣೆಗೆ ಹಾಗೂ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಕರಿಗೆ ಸಹಕಾರಿಯಾಗಲಿ ಎನ್ನುವುದು ಗುಬ್ಬಿ ಟಿವಿಯ ಕಳಕಳಿ. ಗುಬ್ಬಿ ಟಿವಿ, ಇದು ಜನಸಾಮಾನ್ಯರ ಧ್ವನಿಯಾಗಿ. ನಮ್ಮ ಹೆಸರು ಈಶ್ವರ್ ಅಂತ. ನಮ್ಮ ಅಂಗಡಿ ನೇಮ್ ಬಂದು ಸಮೃದ್ಧಿ ಕಲಾ ಆರ್ಟ್ಸ್ ಅಂತ, ಬಿದಿರೆ, ಗುಬ್ಬಿ ತಾಲೂಕು, ವೀರಭದ್ರ ದೇವಸ್ಥಾನದ ಮುಂಭಾಗದಲ್ಲಿದೆ. ನಾವು ಬಂದು ಜೇಡಿ ಮಣ್ಣಿನಿಂದ ಗೌರಿ ಗಣೇಶ ತಯಾರು ಮಾಡ್ತೀವಿ. ಅರ್ಧ ಅಡಿಯಿಂದ ಹಿಡಿದು 12 ಅಡಿವರೆಗೂ ಗಣೇಶಗಳು ಸಿಗುತ್ತವೆ. ಸಾರ್ವಜನಿಕರು ನಮಗೆ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಟ್ಟರೆ ನಾವು ಮುಂದುವರಿತೀವಿ. ಮತ್ತು ಜೇಡಿ ಮಣ್ಣಿನಿಂದ ತಯಾರಾದ ವಸ್ತುಗಳು, ಗೌರಿ ಗಣಪತಿಗಳು ಪ್ರತಿಷ್ಠಾಪನೆಗೆ ಶುದ್ಧ ಆಗಿರ್ತವೆ. ಮತ್ತು ಈಗ ಮಾರ್ಕೆಟ್ಗೆ ಪಿಓಪಿ ಗಣಪತಿಗಳು ರಾರಾಜಿಸಿರ್ತವೆ. ದಯವಿಟ್ಟು ಪಿಓಪಿ ಗಣಪತಿಗಳನ್ನು ತ್ಯಜಿಸಿ ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ಧನ ಸಹಾಯ ಸಹ ದೊರಕಿರೋದಿಲ್ಲ. ಆದ್ದರಿಂದ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾವು ವರ್ಷದಲ್ಲಿ 6 ತಿಂಗಳು ಗೌರಿ ಗಣೇಶ ತಯಾರಿಕೆಯಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತೀವಿ. ಇನ್ನು 6 ತಿಂಗಳು ವ್ಯವಸಾಯ ಮಾಡ್ತೀವಿ. ನೀವು ಗಣಪತಿ ಎಲ್ಲ ಎಲ್ಲೆಲ್ಲಿ ಕೊಡ್ತೀರಾ ಸರ್? ನಾವು ವಸ್ತುರ್ಗ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಗುಬ್ಬಿ, ತುಮಕೂರು ಹಿಂಗೆಲ್ಲ ಕೊಡ್ತೀವಿ. ಸುಮಾರು ಎಷ್ಟು ಪೀಸ್ ಮಾಡ್ತೀರಾ? ಎಷ್ಟು ಸೇಲ್ ಆಗುತ್ತೆ? ಎಲ್ಲ ಉಳಿಯುತ್ತಾ ಅಥವಾ ಖಾಲಿ ಆಗುತ್ತೋ? ಇಲ್ಲಿ ನಮ್ಮ ಹತ್ರ ಬಂದರೆ ಎಲ್ಲ ಗೌರಿ ಗಣಪತಿಗಳು ಖಾಲಿ ಆಗ್ತವೆ. ನಾವು ಹೋಲ್ಸೇಲ್ ಕೊಡೋದ್ರೆ ಎಲ್ಲ ಗಣಪತಿಗಳು ನಮ್ಮ ಹತ್ರ ಖಾಲಿ ಆಗ್ತವೆ. ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಸರ್ ನೀವು? ಸರ್ ಫೈನ್ ಕ್ವಾಲಿಟಿನೇ ಮಾಡೋದು. ಎಷ್ಟು ಮಾಡ್ತೀರಾ ಸರ್ ವರ್ಷಕ್ಕೆ? ವರ್ಷದಲ್ಲಿ ಒಂದು 5,000 6,000 ಗಣಪತಿ ಮಾಡ್ತೀವಿ. ಎಲ್ಲ ಈಕೋ ಫ್ರೆಂಡೇನಾ ಸರ್? ಎಲ್ಲ ಈಕೋ ಫ್ರೆಂಡ್ಲಿ ಗಣೇಶಗಳೇ, ಪರಿಸರ ಸ್ನೇಹಿ ಗಣಪತಿಗಳೇ ಮಾಡ್ತೀವಿ ನಾವು. ಓಕೆ ಸರ್. ಅದೇ
ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾವಿಲ್ಲಿ ಇವ್ರ ಹತ್ರ ತುಮಕೂರಿಂದ ಬಂದಿದ್ವಿ. ಇವರಿಂದ ತುಂಬ ವರ್ಷದಿಂದ ಇಲ್ಲಿ ಗಣಪತಿನ ನಾವೇ ಕೊಂಡ್ಕೊಂಡು ಮಾರಾಟ ಮಾಡ್ತಿದ್ದೀವಿ. ಇವ್ರದ್ದು ತುಂಬ ಎಕೋ ಫ್ರೆಂಡ್ಲಿ ಆಗಿದೆ ಮತ್ತು ಮಣ್ಣಿನಿಂದಲೇ ಶುದ್ಧವಾದ ಮಣ್ಣಿನಿಂದ ಜೇಡಿ ಮಣ್ಣಿಂದ ಮಾಡ್ತಾರೆ. ಯಾವುದೇ ರೀತಿ ಕಳಪೆ ಇರೋದಿಲ್ಲ. ಒಳ್ಳೆ ವಿಚಾರವಾಗಿ ಅಂದರೆ ಆಚಾರದಿಂದ ಮಾಡ್ತಾರೆ. ಹಾಗಾಗಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋರ್ಗೂ ಒಂದು ನಂಬಿಕೆ ಇದೆ. ನಾವು ಜನಗಳಿಗೆ ಕೊಡೋದ್ರಿಂದ ನಮಗೂ ಒಂದು ನಂಬಿಕೆಯಿಂದ ಇಲ್ಲಿಗೆ ಬರ್ತಿದ್ದೀವಿ. ಈವನ್ ಬಣ್ಣ ಆಲ್ಸೋ ಅವರು ಇನ್ನೂ ರಂಗಿಲ್ಲ ಕಲರ್ಸ್ ಆ ಥರದ್ದೇ ಯೂಸ್ ಮಾಡ್ತಿದ್ದಾರೆ. ನೀರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ಕೆಮಿಕಲ್ ಯೂಸ್ ಇಲ್ಲ. ಸೊ ಗುಡ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ಮತ್ತು ಇವ್ರ ಜೊತೆ ವ್ಯವಹಾರ ಮಾಡೋರು ಬ್ಯೂಟಿಫುಲ್ಲಾಗಿ ವರ್ತಿಸ್ತಾರೆ. ಸಹಕಾರ ಕೂಡ ಚೆನ್ನಾಗಿ ಕೊಡ್ತಿದ್ದಾರೆ. ನಮ್ಗೆ ಒಳ್ಳೇದಾಗ್ತಿದೆ ಅಂತ ನಂಬಿಕೆ ಇದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಕುಶಾಲ್ ಅಂದ್ಬಿಟ್ಟು. ನಮ್ಮದು ಅಂಗಡಿ ನೇಮ್ ಬಂದ್ಬಿಟ್ಟು ಸಮೃದ್ಧಿ ಕ್ಲೇಯರ್ಸ್ ಅಂತ. ನಮ್ಮ ಲೊಕೇಶನ್ ಬಂದು ಬಿದ್ರೆಯಲ್ಲಿ ಇರೋದು, ಗುಬ್ಬಿ ತಾಲೂಕು. ನಮ್ಮ ಹತ್ರ ಬಂದುಬಿಟ್ಟು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮಾಡ್ತಾ ಇರೋದು. ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನಾನು ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತು, ಬಟ್ ಏನಂದರೆ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಅವಾಗಿಂದ ಗಣೇಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹತ್ರ ಅರ್ಧ ಅಡಿಯಿಂದ 10 ಅಡಿವರೆಗೂ ಗಣೇಶ ಸಿಗುತ್ತೆ. ಎಲ್ಲ ಪರಿಸರ ಸ್ನೇಹಿ ಮಣ್ಣಿಂದೇ ಆಗಿರುತ್ತೆ. ಇವಾಗ ಏನಾಗಿದೆ ಅಂದರೆ ಜನ ಎಲ್ಲ POP ಬಿದ್ದೋಗ್ಬಿಟ್ಟಿದ್ದಾರೆ. ಯಾವ ಥರ ಅಂದರೆ ಅದು ವಜ್ರ ವೈಡೂರಿ ಎಲ್ಲ ಫುಲ್ಲು ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ಎಲ್ಲ ಅದಕ್ಕೆ ಬಿದ್ದು ಪರಿಸರ ಸ್ನೇಹಿ ಗಣಪತಿ ಇಕ್ಕಿದೆ, POP ಇಕ್ಕಿ ನಮ್ಮ ಪರಿಸರ ಎಲ್ಲ ಫುಲ್ಲು ಹಾನಿ ಮಾಡ್ತಾಯಿದ್ದಾರೆ. ಇಲ್ಲಿ ಸರ್ಕಾರದಿಂದ ಎಲ್ಲ ನೋಟಿಸ್ ಕೊಟ್ಟರು POP ಇಕ್ಬೇಡಿ ಅಂತ. ಎಲ್ಲ ಕಡೆ POPನೇ ಬಳಸ್ಕೊಂಡು POP ಗಣಪತಿನೇ ಇಕ್ತಾಯಿದ್ದಾರೆ. ಅದರಿಂದ ಈಗ ಮಣ್ಣಿನ ದಿಕ್ಕಿ ಎಲ್ಲ ಪರಿಸರ ನಾವು ಉಳಿಸ್ಬೇಕು. ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿ ಇಕ್ಕಿ ಪೂಜೆ ಮಾಡಬೇಕಂತ ನಾನು ಕೇಳ್ಕೊತೀನಿ. ನಾವು ಶಶಿಕಲಾ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು. ಬಿದ್ರೆ ಗುಬ್ಬಿ ತಾಲೂಕು. ನಾವು ಪುರಾತನ ಕಾಲದಿಂದ ನಾವು ಮನೆ ಗಣೇಶ ಮಾಡ್ತಾ ಇದ್ದೀವಿ. ನಮ್ಮ ತಾತರ ಕಾಲದಿಂದಲೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಗಂಡನ ಮನೆಯಲ್ಲೂ ನಾವು ಇದೇ ಕೆಲಸ ನಾವು ಮಾಡ್ತಾ ಇರೋದು. ನಮ್ಮ ವೃತ್ತಿನೇ ಇದೆ. ನಾವು 6 ತಿಂಗಳು 7 ತಿಂಗಳಿಂದ ಮಾಡ್ತೀವಿ. ಎಲ್ಲ ಗಣೇಶ ಹಬ್ಬ ಬರೋ ವರ್ಷಕ್ಕೆಲ್ಲ ಫಿನಿಶಿಂಗ್ ಮಾಡಿ ಎಲ್ಲ ಹೋಲ್ಸೇಲ್ಗೆಲ್ಲ ಕೊಡ್ತೀವಿ. ಕಡೂರು, ತುಮಕೂರು, ಆಮೇಲೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಹೋಲ್ಸೇಲಿಗೆ ಕೊಡ್ತೀವಿ. ಆಮೇಲೆ ನಮ್ಮ ಸ್ಪಾಟಲ್ಲಿ ಇಲ್ಲಿ ಮಾರಕ್ಕೂ ನಾವು ಇಟ್ಕೊಂಡಿರ್ತೀವಿ. ಎಷ್ಟು 8 ಅಡಿಯಿಂದ 10 ಅಡಿ ತನಕ, 1 ಅಡಿಯಿಂದ 10 ಅಡಿ ತನಕ ನಮ್ಮ ಹತ್ರ ಗಣೇಶಗಳು ಸಿಗ್ತವೆ. ಬಂದು ಸೇಲ್ ಮಾಡ್ಬೋದು.